श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि देशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಂ ವಿವಾಂಭಸ. ಹಿಂದೆ ಹೇಳಿದರು, ಕರ್ಮಯೋಗ ಕರ್ಮ ಸನ್ಯಾಸ ಎರಡೂ ಕೂಡ ಮೋಕ್ಷಕ್ಕೆ ಕಾರಣ. ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಪರಮಾತ್ಮನೇ ಮಾಡ್ತಾನೆ ಎನ್ನುವ ಚಿಂತನೆ ಪೂರ್ವಕ ದೇವರಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡೋದನ್ನ ಕರ್ಮಯೋಗ. ಕರ್ಮ ಸನ್ಯಾಸ ಹಾಗೆ ಅಂದ್ರೆ ಯಾವ ಕಾಮನೆ ಇಲ್ಲದೆ, ಯಾವ ಅಪೇಕ್ಷೆಯೂ ಇಲ್ಲದೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಏನ್ ಮಾಡ್ತೀವಿ ಅದನ್ನ ಕರ್ಮ ಸನ್ಯಾಸ ಅಂತ ಕರೀತಾರೆ. ಅದರಿಂದ ಎರಡೂ ಕೂಡ ಬೇಕು ಹಾಗೆ ಅಂತ. ಸಾಧಕರಿಗೆ ಕರ್ಮಯೋಗ ಕರ್ಮ ಸನ್ಯಾಸ ಎರಡರಲ್ಲೂ ಕರ್ಮಯೋಗ ಸ್ವಲ್ಪ ಹೆಚ್ಚು ಅಂತ ಆ ವಿಚಾರವನ್ನು ಕೂಡ ಹೇಳ್ತಾರೆ. ಈ ರೀತಿಯಾಗಿ ಕರ್ಮಗಳನ್ನ ಬಿಡಬಾರ್ದು, ವಿಹಿತ ಕರ್ಮಗಳನ್ನ ಮಾಡಬೇಕು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಯೋಗಮಪಿ ಕಿಂಚಿತ್ ವಿವೃಣ್ವನ್ ಸನ್ಯಾಸ ಯೋಗಾಭ್ಯಾಂ ಯುಕ್ತ ಏವ ಕರ್ಮಣ ನ ಲಿಪ್ಯತೆ. ಯಾರು ಕರ್ಮಯೋಗದಿಂದಲೂ ಕರ್ಮವನ್ನ ಯೋಗದಿಂದಲೂ ಸನ್ಯಾಸದಿಂದಲೂ ಮಾಡ್ತಾರೆ ಅವರಿಗೆ ಆ ಕರ್ಮದ ಬಂಧನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಗಂ ಅಂದ್ರೆ ಫಲಕಾಮನಾಂ ತ್ಯಕ್ತ್ವಾ, ಫಲದ ಆಸೆಯನ್ನು ಬಿಟ್ಟು, ಅಂದ್ರೆ ಯಾವ ಕರ್ಮವನ್ನು ಮಾಡುವಾಗ ಒಂದು ಪ್ರದಕ್ಷಿಣೆ ನಮಸ್ಕಾರ ಇರಬಹುದು, ಒಂದು ಪೂಜೆ ಇರಬಹುದು, ಯಾವ ಫಲ ಅಪೇಕ್ಷೆ ಇಲ್ಲದೆ ಅಂದ್ರೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಮಾಡಬೇಕು ಅಂತ ಅರ್ಥ. ಸಂಗಂ ತ್ಯಕ್ತ್ವಾ ಬ್ರಹ್ಮಣ್ಯಾದಾಯ ಮಮ ಶುಭಾರ್ಥಂ ಸ್ವಪೂಜಾತ್ಮಕಾನಿ ಮಯಾ ಕಾರಿತಾನಿ ಇತಿ ಅನುಸಂಧಾಯ ಅಂತ ಅರ್ಥ. ಬ್ರಹ್ಮಣ್ಯಾದಾಯ ಅಂದ್ರೆ ನನ್ನ ಶುಭಕ್ಕಾಗಿ ಪರಮಾತ್ಮನ ಪೂಜೆ ನನ್ನ ವತಿಯಿಂದ ಮಾಡಿಸ್ತಾನೆ ಹಾಗೆಂಬ ಒಂದು ಅನುಸಂಧಾನ ಪೂರ್ವಕ ಕರ್ಮಾಣಿ ಯಹ ಕರೋತಿ, ಯಾರು ಕರ್ಮಗಳನ್ನು ಮಾಡ್ತಾರೋ ಅಂದ್ರೆ ಭಗವದಧೀನ ಕರ್ತೃತ್ವ ಶಕ್ತಿಕಃ ಸನ್ ಕರೋತಿ, ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಪರಮಾತ್ಮನೇ ಮಾಡಿಸ್ತಾನೆ. ಇದೆಲ್ಲವೂ ಕೂಡ ದೇವರ ಅಧೀನ. ಕರ್ಮ, ದ್ರವ್ಯ, ಕರ್ಮ ಎಲ್ಲವೂ ಕೂಡ ದೇವರ ಅಧೀನ. ಈ ರೀತಿಯಾಗಿ ಯಾರು ತಿಳಿಯುತ್ತಾರೋ ಅವರು ಅಂತ ಅರ್ಥ. ಸಹ ಅಂಬಸ ಪದ್ಮಪತ್ರಮಿವ ಪಾಪೇನ ನ ಲಿಪ್ಯತೆ. ಅಂದ್ರೆ ಒಂದು ತಾವರೆ ಎಲೆಯಲ್ಲಿ ನೀರನ್ನು ಹಾಕಿದ್ರೆ ಆ ನೀರೇನು ಅಂಟೋದಿಲ್ಲ ನೋಡಿ. ತಾವರೆ ಎಲೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಬೇರೆ ಎಲೆಯಲ್ಲಿ ಹಾಕಿದ್ರೆ ಏನಾಗ್ತದೆ, ಎಲೆಯಲ್ಲಿ ನೀರು ಅಂಟುಕೊಳ್ತದೆ. ಈಗ ಬಾಳೆ ಎಲೆ ಇದೆ, ಅದರಲ್ಲಿ ನೀರು ಹಾಕಿದ್ರೆ ಏನಾಗ್ತದೆ, ಅದು ಅಂಟುಕೊಳ್ತದೆ ನೋಡಿ, ಎಲೆಯಲ್ಲಿ ಅಂಟುಕೊಳ್ತದೆ ನೀರು. ಆದ್ರೆ ಈ ಪದ್ಮಪತ್ರ ಇದು ನೋಡಿ, ತಾವರೆ ಎಲೆ, ಅದರಲ್ಲಿ ನೀರು ಹಾಕಿದ್ರೆ ಅಂಟುಕೊಳ್ಳೋದಿಲ್ಲ, ಹೀಗೆ ಅಲ್ಗಾಡ್ತಾ ಇರ್ತದೆ. ಆ ತರ ಕರ್ಮ ಮಾಡ್ತಾ ಇದ್ರು ಕೂಡ, ಕರ್ಮದ ಸಂಬಂಧ ಇದ್ರೂ ಕೂಡ ಅವನಿಗೇನಿಲ್ಲ, ಅದರಿಂದ ಪಾಪ ಬರೋದಿಲ್ಲ, ಪಾಪದ ಅಂಟು ಇರೋದಿಲ್ಲ ಅಂತ ಅರ್ಥ. ಸುಂದರವಾದ ಒಂದು ದೃಷ್ಟಾಂತ ಇದು. ಕಾಯೇನ ಮನಸಾ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಹಾಗೆ ಅಂತ. ಅಂದ್ರೆ ಸನ್ಯಾಸಯೋಗೋ ಮಿಲಿತಾವೇವ ಫಲಹೇತು ಇತ್ಯತ್ರ ಆಚಾರ ಅಸ್ತಿ ಇತ್ಯಾಹ. ರಾಯರ ಅವತಾರಿಕೆಯಲ್ಲಿ ಹೇಳ್ತಾರೆ, ಕರ್ಮ ಸನ್ಯಾಸ ಕರ್ಮಯೋಗ ಎರಡನ್ನು ಕೂಡ ಸೇರಿಯೇ ಮಾಡ್ಬೇಕು, ಯಾವುದನ್ನು ಬಿಡುವಂತೆ ಇಲ್ಲ. ಹಾಗಿದ್ರೆ ಮಾತ್ರ ಸರಿಯಾದ ಫಲ ನಮಗೆ ಮೋಕ್ಷ ಸಾಧನೆ ಆಗ್ತದೆ ಅಂತ ಇದರಲ್ಲಿ ಶಿಷ್ಟಾಚಾರ ಪರಂಪರೆ ದೊಡ್ಡವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇಹೇನ ಮನಸ ಅಂದ್ರೆ
ಶರೀರದಿಂದಲೂ ಮನಸ್ಸಿನಿಂದಲೂ ಕೇವಲೈಹಿ ಕಾಮ ಅಹಂಭಾವಹೀನೈಹಿ, ಕಾಮ ದುಷ್ಟವಾದ ಬಯಕೆಗಳು, ಅಹಂಭಾವ ನಾನೇ ಮಾಡ್ತೇನೆ ಎನ್ನುವ ಅಹಂಕಾರ, ಇವುಗಳಿಂದ ಬಿಟ್ಟ, ಇವುಗಳ ದೋಷಗಳು, ಈ ದೋಷಗಳನ್ನೆಲ್ಲ ಬಿಟ್ಟವನಾಗಿ ಸ್ವಾತಂತ್ರ್ಯ ಅಭಿಮಾನ ರಹಿತೈಹಿ, ನಾನೇ ಸ್ವತಂತ್ರ, ನಾನೇ ಈ ಕರ್ಮವನ್ನು ಮಾಡ್ತೇನೆ ಎನ್ನುವ ಆ ಒಂದು ಸ್ವಾತಂತ್ರ್ಯ ಅಭಿಮಾನ ಅದು ಇಲ್ಲದವರಾಗಿ, ಇಂದ್ರಿಯೈಹಿ ಇಂದ್ರಿಯಗಳಿಂದ, ಯೋಗಿನಃ ಅಪಿ ಸಂಗಂ ತ್ಯಕ್ತ್ವಾ ಯೋಗಿಗಳಾಗಿದ್ದರೂ ಕೂಡ ಆ ಫಲದಲ್ಲಿ ಸಂಘವನ್ನ ಬಿಟ್ಟು, ಆತ್ಮನೋ ಮನಸಃ ಶುದ್ಧಯೇ, ಆತ್ಮನಃ ಅಂದ್ರೆ ಮನಸ್ಸು ಅಂತ ಅರ್ಥ, ಆತ್ಮಶುದ್ಧಯೇ ಅಂದ್ರೆ ಮನಸ್ಸಿನ ಶುದ್ಧಿಗಾಗಿ. ಯಾಕೆ ಈ ಕರ್ಮ ಮಾಡಿ ಏನಾಗಬೇಕಾಗಿದೆ? ಜ್ಞಾನ ಬರಬೇಕಾಗಿದೆ. ಜ್ಞಾನೋತ್ಪತ್ತಿಯರ್ಥಂ ಪಾಪಾಲಯ ಪಾಪ ಅಲೇಪಾಯ ಇತಿವ, ಪಾಪ ಲೇಪ ಇಲ್ಲದೆ ಕರ್ಮ ಕುರುವಂತಿ, ಕರ್ಮಗಳನ್ನು ಮಾಡ್ತಾರೆ. ಒಂದು ಆ ರೀತಿಯಾಗಿ ಕರ್ಮಯೋಗ ಕರ್ಮ ಸಂಘ ಎರಡನ್ನೂ ಬಿಟ್ಟು ಮಾಡಿದರೆ ಪಾಪ ಲೇಪ ಇರೋದಿಲ್ಲ ಅಂತ ಹಿಂದೆನೇ ಹೇಳಿದರು. ಜ್ಞಾನೋತ್ಪತ್ತಿಯೂ ಆಗ್ತದೆ. ಹಾಗೆ ಅಂತ ಇದನ್ನೆಲ್ಲ ಹಿರಿಯರು ಮಾಡಿದ್ದಾರೆ, ಅದರಿಂದ ನೀನು ಕೂಡ ಮಾಡು ಅಂತ ಒಟ್ಟ ಅಭಿಪ್ರಾಯ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ, ಈ ರೀತಿಯಾಗಿ ಆಚಾರವನ್ನ ಮಾಡಬೇಕು. ಈ ರೀತಿಯಾಗಿ ಆಚರಣೆಯನ್ನ, ಕರ್ಮವನ್ನು ಹೇಗೆ ಮಾಡಬೇಕು ಎಂಬ ಅದನ್ನ ಪರಮಾತ್ಮ ಇಲ್ಲಿ ಸ್ಪಷ್ಟಪಡಿಸಿ ಮುಂದೆ ಹೇಳ್ತಾನೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ನೈಷ್ಟಿಕೀಂ ಅಯುಕ್ತ ಕಾಮಕಾರೇಣ ಫಲಂ ಸಕ್ತೋ ನಿಬಧ್ಯತೆ. ಕರ್ಮಫಲಂ ತ್ಯಕ್ತ್ವ, ಹಿಂದೆ ಹೇಳಿದಂತೆ ಕಾಮಾದಿಗಳನ್ನ ಬಿಟ್ಟವರಾಗಿ, ಯುಕ್ತ ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡುವ ಯೋಗಿಯಾದವ, ನೈಷ್ಟಿಕೀಂ ಶಾಂತಿಂ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷ ಅದನ್ನ ಆಪ್ನೋತಿ ಪಡೆಯುತ್ತಾನೆ. ಅದರಿಂದ ನಮಗೆ ಮೋಕ್ಷ ಆಗಬೇಕು ಅಂದ್ರೆ ಕರ್ಮಗಳನ್ನ, ವಿಹಿತ ಕರ್ಮಗಳನ್ನ ಮಾಡಬೇಕು. ಅದು ಹೇಗೆ ಮಾಡಬೇಕು? ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ. ಕರ್ಮಯೋಗ ಅಂದ್ರೆ ಪರಮಾತ್ಮನನ್ನ ಸ್ಮರಿಸುತ್ತಾ ಆ ಕರ್ಮವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಮತ್ತು ಕರ್ಮ ಸನ್ಯಾಸ, ಕಾಮಾದಿಗಳ ಅಪೇಕ್ಷೆ ಇಲ್ಲದೆ, ಯಾವ ಒಂದು ನಿಮಿತ್ತಕ್ಕಾಗಿಯೂ ಕರ್ಮಗಳನ್ನು ಮಾಡದೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಮಾಡಬೇಕು ಅಂತ ಯಾರು ಮಾಡ್ತಾರೋ ಅವರು ಮೋಕ್ಷವನ್ನ ಪಡೆಯುತ್ತಾರೆ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಯಾರು ಅಯುಕ್ತರು, ಯೋಗ ಇಲ್ಲದವರು, ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡದೆ, ಯದ್ಯಪಿ ಸತ್ಕರ್ಮ ಇರ್ಬೋದು, ಒಳ್ಳೆ ಸತ್ಕರ್ಮ ಇರ್ಬೋದು, ಆದ್ರೆ ಏನು ದೇವರಲ್ಲಿ ಮನಸ್ಸಿಲ್ಲ, ಆ ರೀತಿಯಾಗಿ ಕರ್ಮವನ್ನ ಮಾಡಿದರೆ ಕಾಮಕಾರೇಣ, ಇನ್ನು ಫಲಕಾಮನೆಯಿಂದ ಮಕ್ಕಳಿಗೆ ಅದಾಗಬೇಕು, ಇದಾಗಬೇಕು, ನಮ್ಗೆ ಇದಾಗಬೇಕು, ಸೈಟ್ ಆಗಬೇಕು, ಈ ರೀತಿಯಾಗಿ ಫಲಕಾಮನೆಯಿಂದ ಕರ್ಮಗಳನ್ನು ಮಾಡಿದರೆ ಸನ್ಯಾಸಾಭಾವೇನ, ನೋಡಿ ಕರ್ಮ ಸನ್ಯಾಸ ಇಲ್ಲ ಅಲ್ಲಿ, ಸನ್ಯಾಸಾಭಾವೇನ ಫಲೇ ಅಂದ್ರೆ ಫಲೇ ಸಕ್ತ, ಕ್ಷುದ್ರವಾದ ಫಲ ಅಂದ್ರೆ ಯಾವ್ದು ಅನಿತ್ಯವೋ, ಮನೆ ಮಠ ಯಾವ್ದು ನಮ್ಮ ಜೊತೆಗೆ ಬರುತ್ತದ ಅದೆಲ್ಲ ಯಾವುದು ಬರೋದಿಲ್ಲ. ಯಾವ್ದು ನಮ್ಮ ಜೊತೆಗೆ ಬರೋದಿಲ್ಲವೋ ಅದರ ಕುರಿತಾಗಿ ನಾವು ಕರ್ಮಗಳನ್ನು ಮಾಡಬಾರ್ದು. ಹಣಕಾಸು ಬರಲಿ ಅಂತ ನಾವು ಕರ್ಮವನ್ನು ಮಾಡಬಾರ್ದು. ದೇವ್ರು ಕೊಡ್ತಾನೆ, ಯಾರಾದ್ರೂ ಕೊಟ್ರೆ ತಗೋಬೇಕಷ್ಟೇ ಹೊರತು ನಾವು ಅದರ ಬೆನ್ನಿಂದೆ ಹೋಗೋದು ಸರಿಯಲ್ಲ ಅಂತ. ಆ ರೀತಿಯಾಗಿ ಕ್ಷುದ್ರ ಫಲ ಅದರಲ್ಲಿ ಆಸಕ್ತನಾಗದೆ, ಆಸಕ್ತಿ ಉಳ್ಳವ ಕ್ಷುದ್ರ ಫಲೇ ಸಕ್ತ. ಯಾಕೆ ಇದು ಯೋಗಹೀನ, ಅಯುಕ್ತರ ವಿಚಾರವನ್ನು ಹೇಳ್ತಾರೆ. ಯಾರಿಗೆ ಕರ್ಮಯೋಗ ಇಲ್ಲ, ಕರ್ಮಯೋಗವನ್ನು ಯಾರು ಮಾಡ್ತಾ ಇಲ್ಲ, ಪರಮಾತ್ಮನ ಸ್ಮರಣೆ ಇಲ್ಲ, ಆದರೂ ಕರ್ಮಗಳನ್ನು ಮಾಡ್ತಾ ಇರ್ತಾರೆ, ಮತ್ತು ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮಗಳನ್ನು ಮಾಡ್ತಾರೆ. ಅಂಥವರು ಕ್ಷುದ್ರ ಫಲದಲ್ಲಿ ಆಸಕ್ತರಾಗಿ ನಿಬದ್ಧತೆ, ಸಂಸಾರದಲ್ಲೇ ಅವರು ಮುಳುಗಿ ಇರ್ತಾರೆ. ಅವರಿಗೆ ಮೋಕ್ಷ ಎನ್ನತಕ್ಕದ್ದು ಆಗೋದೇ ಇಲ್ಲ. ಅದರಿಂದ ನಮಗೆ ಮೋಕ್ಷ ಆಗಬೇಕು ಅಂದ್ರೆ ಸುಲಭದ ಉಪಾಯ ಏನ್ ಮಾಡಬೇಕು? ವಿಹಿತ ಕರ್ಮಗಳನ್ನ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಪರಮಾತ್ಮನ ಪೂಜಾ ರೂಪವಾಗಿ ಮಾಡುತ್ತಾ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಯಾವ ಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಇದು ಅನಿಸ್ತದೆ, ಹೇಳೋದು ಸುಲಭರಿ, ಮಾಡೋದು ಹಾಗೆ ಅಂತ ಅನಿಸ್ತದೆ. ಆದ್ರೆ ದೇವರು ಕ್ಲಿಯರ್ ಆಗಿ ಹೇಳ್ತಾನೆ, ಇದು ಮಾಡಿದ್ರನೇ ಮೋಕ್ಷ. ನಿಂಗೆ ಮೋಕ್ಷ ಬೇಕು ಅಂತ ಅನಿಸ್ತಿದ್ರೆ ಇದು ಮಾಡು, ಇಲ್ಲ ನನಗೆ ಸಂಸಾರದಲ್ಲೇ ಇರ್ತೀವಿ ಅಂದ್ರೆ ನಾವು ಕರ್ಮಯೋಗ ಕರ್ಮ ಸನ್ಯಾಸ ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಯಾರಿಗೆ? ಮೋಕ್ಷ ಬಯಸುವವರಿಗೆ. ಪರಮಾತ್ಮನನ್ನ ನಾನು ಕಾಣಬೇಕು,
ಪರಮಾತ್ಮನ ಲೋಕದಲ್ಲೇ ಇರಬೇಕು, ಮುಕ್ತ ಸ್ಥಾನದಲ್ಲೇ ಇರಬೇಕು, ಸಾಕು ಈ ಸಂಸಾರ ಹಾಗೆ ಅಂತ ಇಲ್ಲಿ ಅಲಂಬುದ್ಧಿ ಇರುವವರಿಗೆ ಈ ಒಂದು ಮಾರ್ಗದರ್ಶನವನ್ನ, ಯಾಕಂದ್ರೆ ಜ್ಞಾನಿಗಳು ಹಾಗೆ ಸಾತ್ವಿಕರು ಹಾಗೆ ಚಿಂತನೆ ಮಾಡ್ತಾರೆ. ಅವರಿಗೆ ಈ ದೋಷ ಗುಣ ಎರಡೂ ಇದ್ರೆ ಸಹ ಆಗೋದಿಲ್ಲ. ದಿಪಿ ಭೂಮಿಯಲ್ಲಿ ಹಾಗೆ ಇರ್ತದೆ, ದೋಷ ಗುಣ ಎರಡೂ ಇದ್ದೇ ಇರುತ್ತೆ. ಆದರೆ ಯಾವುದನ್ನ ಬಯಸ್ಬೇಕು, ನಾಳೆ ನಾವೇನಾಗ್ಬೇಕು, ಇವತ್ತೆಲ್ಲ ನಾಳೆ ದೋಷಗಳೆಲ್ಲ ಹೋಗಬೇಕು, ಗುಣಗಳು ಮಾತ್ರ ಇರಬೇಕು. ಅದು ಸಿಗತಕ್ಕದ್ದು ಮೋಕ್ಷದಲ್ಲಿ. ಅಂತ ಮೋಕ್ಷಕ್ಕಾಗಿ ಪ್ರಯತ್ನವನ್ನ ಮಾಡೋಣ. ದೇವರಿಗೆ ಮಾರ್ಗ ತೋರಿಸಿಕೊಟ್ಟಿದ್ದಾನೆ. ಕರ್ಮ ಯೋಗ, ಕರ್ಮ ಸನ್ಯಾಸ ಇವುಗಳಿಂದ ಕೂಡಿದವಾಗಿ ವಿಹಿತ ಕರ್ಮಗಳನ್ನು ನಾವು ಮಾಡಿದರೆ ಅಂತವರಿಗೆ ಮೋಕ್ಷ ಸಿಗ್ತದೆ, ಇಲ್ಲದಿದ್ರೆ ಸಂಸಾರವೇ ಸಿಗ್ತದೆ. ರಾಯರ ಹಾಗೆ ಬರೀತಾರೆ, ನಿತರಾಂ ಸಂಸಾರಂ ಅನುಭವತಿ ಇತ್ಯರ್ಥ. ಸುತರಾಂ ಅವರು ಸಂಸಾರದಲ್ಲೇ ಇರ್ತಾರೆ. ಅದರಿಂದ ಕರ್ಮಯೋಗ ಕರ್ಮ ಸನ್ಯಾಸ ಎರಡನ್ನೂ ಕೂಡ ನಾವು ಬಿಡಬಾರದು ಎಂಬ ಒಂದು ವಿಚಾರವನ್ನ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ್ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.